ಹಾಯ್ ಸರ್. ಹಲೋ ಸರ್ ಅಪ್ಲಿಕೇಶನ್ ಓಪನ್ ಮಾಡೋದು ಶಾರ್ಟ್ಕಟ್ ಕೀ ಏನದ ಏನ್ರಿ? ಹೌದು, ಖಂಡಿತ ಇದೆ. ಸೊ ನಿಮ್ಮ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಎಕ್ಸೆಲ್ ಆಗಿರ್ಬೋದು, ಆಮೇಲೆ MS Office ವರ್ಡ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಸೊ ಇವುಗಳನ್ನ ಶಾರ್ಟ್ಕಟ್ ಕೀ ಬಳಸಿ ಓಪನ್ ಮಾಡೋದು ಹೇಗೆ ಅಂತ ಈ ನಿಮ್ಮ ಪ್ರಶ್ನೆ, ಹೌದಿಲ್ಲ? ಸೊ ಅದನ್ನ ನಾನೀಗ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನೀಗ ಪೇಂಟ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಶಾರ್ಟ್ಕಟ್ ಕೀ ಬಳಸಿ ಹೇಗೆ ಓಪನ್ ಮಾಡ್ಬೋದು ಅನ್ನೋಂಥದ್ದು ತೋರಿಸ್ಕೊಡ್ತೀನಿ. ಸೊ ಸಿಂಪ್ಲಿ ಸರ್ಚ್ ಅಲ್ಲಿ ಹೋಗ್ಬಿಟ್ಟು PAINT ಅಂತ ಬರೆದ್ರೆ ಬರುತ್ತೆ, ಅಥವಾ ಪಿ ಬರೆದ್ರೆ ಓಪನ್ ಆಗುತ್ತೆ. ಸೊ ಇದು ಬಂದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಪಿ ಅಂತ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಫೈಲ್ ಲೊಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಫೈಲ್ ಲೊಕೇಶನ್ಗೆ ನಮ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಫೈಲ್ ಲೊಕೇಶನ್ ಮೇಲೆ ಬಂದ ತಕ್ಷಣ ಈ ರೀತಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೆಂಡ್ ಟು ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಬೇಕು. ಅಂದರೆ ಸೆಂಡ್ ಟು ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ರಿಯೇಟ್ ಶಾರ್ಟ್ಕಟ್ ಅಂತ ಡೆಸ್ಕ್ಟಾಪ್ ಮೇಲೆ ಬಂದು ಕ್ರಿಯೇಟ್ ಆಗುತ್ತೆ, ಹೌದಾ? ಸೊ ಇದು ಬಂದ ಬಳಿಕ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಈ ಒಂದು ಅಪ್ಲಿಕೇಶನ್ ಮೇಲೆ ಡೆಸ್ಕ್ಟಾಪ್ ಮೇಲೆ ಬಂದುಬಿಟ್ಟು ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡೋಣ, ಇಲ್ಲಿ ಕೆಳಗಡೆ ಪ್ರಾಪರ್ಟೈಸ್ ಅನ್ನುವಂಥ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಅಂತ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ಇಲ್ಲಿ ಕಾಣಿಸ್ತಿದೆಯಲ್ಲ ಶಾರ್ಟ್ಕಟ್ ಕೀ ಅಂತ ಹೇಳಿ ಕಾಣಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಬೇಕಾದ ಒಂದು ಲೆಟ್ರನ್ನ ಅಥವಾ ನಮ್ಗೆ ಬೇಕಾದ ನಂಬರ್ ನಾವು ಇಲ್ಲಿ ಬರ್ಕೋಬೋದು. ಸೊ ನಾನೀಗ ಪೇಂಟನ್ನು ಓಪನ್ ಮಾಡಲಿಕ್ಕೆ ನಾನು ಪಿ ಅಂತ ಬರಿತಿದ್ದೀನಿ. ಅಂದರೆ ನಾನು ಜಸ್ಟ್ ಪಿ ಅನ್ನು ಬರದೆ. ಸೊ ಪಿ ಬರೆದ ತಕ್ಷಣ ಇಲ್ಲಿ Ctrl+Alt+P ಅಂತ ಆಟೋಮೆಟಿಕ್ ತೊಗೊಂಡ್ಬಿಡ್ತು, ಹೌದಿಲ್ಲ? ಸೊ ಅಂದರೆ ನಾವು ಈ ಒಂದು ಶಾರ್ಟ್ಕಟ್ ಕೀ ಬಳಸಿ ನಾವು ಪೇಂಟನ್ನು ಓಪನ್ ಮಾಡ್ಬೋದು. ಸೊ ಅದನ್ನೀಗ ಪ್ರಾಕ್ಟಿಕಲ್ ನೋಡೋಣ. ಇಷ್ಟು ಬರೆದ ತಕ್ಷಣ ಅಪ್ಲೈ ಓಕೆ ಅಂತ ಕೊಡಬೇಕು. ಸೊ ಇಷ್ಟಾದ ಬಳಿಕ ಈಗ ನೋಡಿ, ನಾನೀಗ ಕಂಟ್ರೋಲ್ನ ಹಿಡಿತೀನಿ, ಅಲ್ಟ್ ಹಿಡಿದ್ಬಿಟ್ಟು ಪಿ ಅನ್ನು ಪ್ರೆಸ್ ಮಾಡ್ತಿದ್ದೀನಿ. Ctrl+Alt+P ಪ್ರೆಸ್ ಮಾಡಿದ ತಕ್ಷಣ ಫ್ಯೂ ಸೆಕೆಂಡ್ಸಲ್ಲೇ ನಮ್ಮ ಒಂದು ಸ್ಕ್ರೀನ್ ಮೇಲೆ ಈ ರೀತಿ ಆದಂಥ ಒಂದು ಏನಪ್ಪ ಅಂದರೆ ಪೇಂಟ್ ಅನ್ನುವಂಥದ್ದು ಓಪನ್ ಆಗ್ತದೆ, ಪೇಂಟ್ ಅಪ್ಲಿಕೇಶನ್, ಹೌದಾ? ಸೊ ಇದು ಈ ರೀತಿಯಾದಂಥ ಇದೊಂದು ಲಾಜಿಕ್ ಇತ್ತು. ಸೊ ಈ ಶಾರ್ಟ್ಕಟ್ ಏನಿದೆಯಲ್ಲ, ಶಾರ್ಟ್ಕಟ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಕ್ಕೂ ನಮ್ಗೆ ಗೊತ್ತಿರಬೇಕು. ಸೊ ಅಗೇನ್ ಇನ್ನೊಂದು ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲ್ ತಮಗೋಸ್ಕರ. ನಾನೀಗ ವರ್ಡ್ ಶಾರ್ಟ್ಕಟ್ ಮೆಥಡ್ ಮಾಡಿಬಿಟ್ಟು ವರ್ಡಲ್ಲಿ ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ರೈಟ್ ಕ್ಲಿಕ್ ಮಾಡೋಣ ವರ್ಡ್ಗೆ, ಅದಾದ ಬಳಿಕ ಓಪನ್ ಫೈಲ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡೋಣ. ಮಾಡಿದ ತಕ್ಷಣ ಈ ರೀತಿಯಾದಂಥ ಫೈಲ್ ಲೊಕೇಶನ್ ಬರುತ್ತೆ. ಸೊ ಇಲ್ಲಿ ವರ್ಡ್ ಎಲ್ಲಿದೆ, ಕೆಳಗಡೆ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಅಗೇನ್ ನಾವಿಲ್ಲಿ ಸೆಂಡ್ ಟು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಟು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಕ್ರಿಯೇಟ್ ಶಾರ್ಟ್ಕಟ್ ಆಗುತ್ತೆ, ಡೆಸ್ಕ್ಟಾಪ್ ಮೇಲೆ ಬಂದು ಕೂಡುತ್ತೆ ವರ್ಡ್, MS Office ವರ್ಡ್. ಸೊ ಅಗೇನ್ ಇಲ್ಲಿ ಕೂಡ ಹಾಗೇನೆ ರೈಟ್ ಕ್ಲಿಕ್ ಮಾಡಬೇಕು, ಪ್ರಾಪರ್ಟೈಸ್, ಇಲ್ಲಿ ಶಾರ್ಟ್ಕಟ್ ಕೀ ಮೇಲೆ ಕ್ಲಿಕ್ ಮಾಡಿ ನಾನು W ಪ್ರೆಸ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ Ctrl+Alt+W ತಗೋದು, ಹೌದಿಲ್ಲ? ಸೊ ಅದಾದಮೇಲೆ ಅಪ್ಲೈ ಓಕೆ ಕೊಡೋಣ. ಸೊ ನೋಡಿ, ಈಗ ಒಂದ್ಸತಿ ರಿಫ್ರೆಶ್ ಮಾಡಿಬಿಟ್ಟು Ctrl+Alt+W ಅನ್ನು ಪ್ರೆಸ್ ಮಾಡ್ತೀನಿ. ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ನಾನು ನಿಮ್ಮ ಒಂದು ಸ್ಕ್ರೀನ್ ಮೇಲೆ MS Office ವರ್ಡ್ ಈ ರೀತಿ ಓಪನ್ ಆಗುತ್ತೆ, ಹೌದಾ? ಸೊ ಈ ರೀತಿಯಾದಂಥ ಈಸಿ ಟ್ರಿಕ್ಸ್. ಸೊ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಒಳಗಡೆ ಹೋಗಿ ಸರ್ಚ್ ಮಾಡಿ ಬರೆಯೋದು ಕಷ್ಟ ಆಗುತ್ತೆ. ಈ ರೀತಿಯಾದಂಥ ಈಸಿ ಟ್ರಿಕ್ಸ್ ತಮಗೆ ಸಾಕಷ್ಟು ಹೆಲ್ಪ್ಫುಲ್ ಅಂತ ನಾನು ಭಾವಿಸ್ತೇನೆ. ಇಫ್ ಯು ಲೈಕ್ ಯು ಕ್ಯಾನ್ ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದ್ಸತಿ ಭೇಟಿಯಾಗೋಣ. ಥ್ಯಾಂಕ್ ಯು.